ಏನಾದರೂ ಒಂದು ಈ ಆಸೆ ತೀರಿಸ್ಬೇಕಲ್ಲ ಎಲ್ಲರಿಗೂ. ಯಾಕಂದರೆ ನೀವು ನೋಡಿದ್ದೀರಾ ರಾಜಕಾರಣದಲ್ಲಿ ರಾಜಕೀಯ ಅವಕಾಶಗಳಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದಕ್ಕೆ ಅದೊಂದು ರೀತಿ ನಿರಂತರವಾಗಿ ಭಾಳ ವರ್ಷಗಳಿಂದ ಇರಲಿಲ್ಲ. ಇದು ನಮ್ಮ ಚಿಂತಾಮಣಿ ಈ ಹೊರಗಡೆಯಿಂದ ಬಂದಂಥವ್ರು ಮತ್ತು ಅವ್ರಿಗೆ ಸ್ವಲ್ಪ ಕೆಲವರು ಕುಮ್ಮಕ್ಕು ಕೊಡುವಂಥವ್ರು ಇದ್ದಾರೆ, ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಚಿಂತಾಮಣಿಯಲ್ಲಿ ಆಂಜನೇಯ ರೆಡ್ಡಿ ಅವರ ಕುಟುಂಬ, ಚೌಡರೆಡ್ಡಿ ಅವರು ಮತ್ತು ಸುಧಾಕರ್ ಅವರು ಎಲ್ಲ ಜಾತಿಯ ಧರ್ಮದ ಜೊತೆ ಚೆನ್ನಾಗಿದ್ದಾರೆ. ಇವರನ್ನೇನಾದರೂ ರಾಜಕೀಯವಾಗಿ ಇವರಿಗೆ ತೊಂದರೆ ಮಾಡಬೇಕು ಅಂದರೆ ಇದು ಅಭಿವೃದ್ಧಿ ವಿಚಾರ ಅಥವಾ ಬೇರೆ ವಿಚಾರಗಳಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಜಾತಿಗಳ ಹೆಸರಲ್ಲಿ ಜನರನ್ನು ಎತ್ತುಕಟ್ಟಿದ್ರೆ ಸುಲಭವಾಗಿ ಅವರಿಂದ ನಾವು ಜನರನ್ನು ದೂರ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ವಂಚಾಕಿರ್ತಕ್ಕಂಥದ್ದು 10 ವರ್ಷದಿಂದ ಅಲ್ಲ, ಬಹುಶಃ 2004 ಆ ಮಧ್ಯೆಯಿಂದ ಕೆಲವರು ಮಾಡಿದ್ದಾರೆ. ನಾನು ಯಾರು ಅಂತ ಹೇಳೋಕ್ಕೆ ಹೋಗಲ್ಲ. ಭಾಳ ಪ್ರಯತ್ನಗಳನ್ನು ಮಾಡಿದ್ರು. 2008ರಲ್ಲಿ ಅಣ್ಣಾಗಿರುತ್ತಲ್ಲಿ ಒಂದು ಸಮುದಾಯವನ್ನು ನಾನು ವಿರುದ್ಧವಾಗಿ ಎತ್ಕಟ್ಟುವಂಥ ಕೆಲಸ ಮಾಡಿದೆ. ನಂತರ 2013ರಲ್ಲಂತೂ ಬಹುಶಃ ನನ್ನ ಜೊತೆ ಯಾರು ಸಮುದಾಯದವರೇ ಇಲ್ಲ ಅನ್ನೋ ರೀತಿಯಲ್ಲಿ ಎತ್ತಿಕೊಡುವಂಥದ್ದು ಮಾಡಿದ್ರು. ಆದರೆ ನಮ್ಮ ಅದೃಷ್ಟ ಕೈ ಕೊಟ್ಟು ಕಮ್ಮಿ ಓಟಲ್ಲಿ ಅವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 1600 ಓಟಲ್ಲಿ ಸೋತ್ವಿ ನಾವು. ನಂತರ 2018ರಲ್ಲೂ ಇದೇ ರೀತಿ ಪ್ರಯತ್ನಗಳು ನಿರಂತರವಾಗಿ ಹೇಳುವಂಥದ್ದು. ಯಾವುದಾದ್ರೂ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಟ್ಟರೆ ಅಲ್ಲಿ ಇನ್ನೊಂದು ಸಮುದಾಯದವರಿದ್ದರೆ ನೀವು ಜಾತಿನ ಕಂಡ್ರೆ, ಇನ್ನೊಂದು ಕಡೆ ಅಲ್ಲಿ ಯಾರು ವಿರೋಧ ಅಂತ ಹೇಳ್ತಾರೆ ಅವರೇ ಸಮುದಾಯದವ್ರು ಸಪೋರ್ಟ್ ಮಾಡಿರ್ತೀವಿ, ಅದು ಯಾವುದು ಲೆಕ್ಕ ಬರಲ್ಲ. ಯಾಕಂದರೆ ಸ್ಥಳೀಯವಾಗಿ ರಾಜಕೀಯವಾಗಿ ಅಲ್ಲಿ ಏನೋ ಗೊಂದಲ ಆಗಿರ್ತದೆ. ಅಂಥದಕ್ಕೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆ ಗೆಲ್ಲುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಜಾತಿಯ ಲೇಪನ ತರುವಂಥದ್ದು. ಆದರೆ ಜನ ಈ ಕ್ಷೇತ್ರದಲ್ಲಿ ಅರ್ಥ ಮಾಡಿಕೊಳ್ಳಿ, ಆದರೂ ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. 2013ರಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದ ಕಾರಣ ನನಗೆ ಸರ್ಕಾರದಲ್ಲಿ ಭಾಗವಾಗಿ ಮಂತ್ರಿ ಆಗುವಂಥ ಅವಕಾಶ ಲಭಿಸಿತು, ಜಿಲ್ಲೆಯ ಜವಾಬ್ದಾರಿ ಸಿಕ್ತು. 2000 ಎಲ್ಲರೂ ಬಂದು ಕೇಳೋದು ಭವನ ಅಂತದ್ದು. ನನಗೆ ಯಾಕೋ ಭವನ ಅಂದರೆ ನನಗೆ ಯಾಕೋ ಅದು ಸ್ವಲ್ಪ ಅಲರ್ಜಿ ಆಗೋಯ್ತು. ಈ ಭವನಗಳು ಭಾಳಷ್ಟು ಕಡೆ ಕಟ್ಟಿದ್ದಾರೆ, ಆದರೆ ಆ ಭವನಗಳನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಜನ. ಅಲ್ಲಿ ಹಸುಗಳು ಕಟ್ಟಾಕ್ತಾರೆ ಅಥವಾ ಕಸ ಹೊಡೆಯೋದಿಲ್ಲ, ಏನೂ ಮಾಡಲ್ಲ. ಆಮೇಲೆ ಬೇಡಿಕೆ ಏನಂದರೆ ಸರ್ಕಾರ ಕೂಡ ತಪ್ಪು ಮಾಡಿದೆ. ಹಿಂದೆ ಸರ್ಕಾರಗಳು ಭವನ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೆ. ಎಷ್ಟೋ ಕಡೆ ಭವನ ಅಂತೇಳಿ ಅದು ದೇವಸ್ಥಾನವಾಗಿ ಕನ್ವರ್ಟ್ ಆಗ್ತಿದ್ದಾರೆ. ಈ ಥರ ಬೇರೆ ಬೇರೆ ಆಗಿದ್ದಾರೆ. ಅದಕ್ಕೆ ನಾವು ಚಿಂತಾಮಣಿ ಹೃದಯ ಭಾಗದಲ್ಲಿ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾನೇ ಎಲ್ಲ ರೀತಿ ಅದಕ್ಕೆ ಜಾಗ ಗುರ್ಸಿ ಎಲ್ಲ ಮಾಡಿದ್ದೆ. ಆದರೂ ನನ್ನ ಮೇಲೆ ಅಪಪ್ರಚಾರ ಮಾಡಿದೆ. ದೊಡ್ಡ ಮಟ್ಟದಲ್ಲಿ 1300 ಜನ ಕೂರುವಂಥದ್ದಕ್ಕೆ ಭವನಕ್ಕೆ ನಾನು ಅಂದಾಜು ಮಾಡಿಸಿದ್ದೆ, ಏನು ವಿನ್ಯಾಸ ಮಾಡಿಸಿದ್ದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡು ಸಿಗಲ್ಲ ಆಗಿ ಅಂತೇಳಿ ನಾನು ನಗರಸಭೆಯಿಂದ ಮಾಡಿಸೋಣ, ಅಂಬೇಡ್ಕರ್ ಕಲಾಭವನ ಅಂತ ಅದಕ್ಕೆ ಹೆಸರಿಟ್ಟಿದ್ದಕ್ಕೆ ಅದೇ ನನ್ನ ಮೇಲೆ ತಪ್ಪು ಅಂತೇಳಿ. ಈ ಥರ ಭಾಳಷ್ಟು ಆಪಾದನೆಗಳು. ವಾಲ್ಮೀಕಿ ಭವನಕ್ಕೆ ಜಾಗ ಅಂತೇಳಿ ಇಲ್ಲೇ ಫಿಲ್ಟರ್ಬೇಟ್ ಪಕ್ಕದಲ್ಲೇ 30 ಗುಂಟೆ ಹುಡುಕಿದ್ದೆ. ಅಧಿಕಾರಿಗಳು ಅವತ್ತು ಸಹಕಾರ ಕೊಡಲಿಲ್ಲ. ಕಡೆಗೆ ಅದೊಂದು ನನ್ನ ಮೇಲೆ ಅಪಪ್ರಚಾರ. ಆದರೆ ಎಲ್ಲರೂ ಕೇಳಿದ್ರು ಅಂತ ಹೇಳೋದು. ಎಲ್ಲರೂ ಅವರ ಅಪಪ್ರಚಾರಗಳು ಮಾಡಿದ ರೀತಿಯಲ್ಲಿ ಜಾತಿ ಧರ್ಮದವರು ಎಲ್ಲರೂ ಆ ರೀತಿ ಅದನ್ನು ನಿಜ ಅಂತ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಹೋಗಿದ್ದಿದ್ರೆ ಬಹುಶಃ ನನಗೆ ಟಿವಿನಲ್ಲಿ ಬರ್ತಾ ಇರಲಿಲ್ಲ. ಯಾಕಂದರೆ ಒಕ್ಕಲಿಗರ ಸಮಾಜವನ್ನು ಸೇರಿಕೊಂಡು ನಾನು ವಿರುದ್ಧ ಅಂತ ಎತ್ಕೊಂಡು ನಾನು ಒಕ್ಕಲಿಗರ ಜಾತಿಗೂ ವಿರುದ್ಧ ಅನ್ನೋ ಲೆಕ್ಕದಲ್ಲಿ ಕೂಡ ಹೇಳಿದೆ. ಅದರಿಂದ ಏನೇನೋ ಅವರ ರಾಜಕೀಯ ಲಾಭಗಳಾಗತ್ತೆ ಮಾಡಿದ್ರು, ಅವೆಲ್ಲ ಮಾಡಿದ್ರು ಸಹ ಅವರೆಲ್ಲ ಹಿಂದೆ ಬಿಟ್ಟು ನಾವು ಯಾವುದೂ ಅದನ್ನು ತಲೆ ಕೆಡಿಸ್ಕೊಳ್ದಿರ ನನ್ನ ಕರ್ತವ್ಯ ಇದೆ ಇವತ್ತು ಎಲ್ಲ ಜಾತಿ ಧರ್ಮದ ಅವರಿಗೆ ನಾವು ಗೌರವ ಕೊಡಬೇಕು ಮತ್ತು ನನ್ನ ಕೈಲಾದಷ್ಟು ಅವರಿಗೆ ಒಳ್ಳೇದು ಮಾಡಬೇಕು. ಎಲ್ಲರೂ ಇವತ್ತು ಚಿಂತಾಮಣಿಯಲ್ಲಿ ಒಂದು ಒಳ್ಳೆ
ಗೌರವಯುತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸನ ಮಾಡೋಣ. 10 ಜನಕ್ಕೆ ಒಳ್ಳೇದು ಮಾಡಬೇಕು. ಒಂದೊಂದು ಸಂದರ್ಭದಲ್ಲಿ 10 ಜನಕ್ಕೆ ಒಳ್ಳೇದು ಮಾಡೋಂಥ ಸಂದರ್ಭದಲ್ಲಿ ಒಬ್ಬರೋ ಇಬ್ಬರು ಅನಾನುಕೂಲ ಆಗ್ಬೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಅಂಗಡಿಗಳನ್ನು ಕಟ್ಟಿದ್ದು ಯಾರು? ಮುಂಚೆ ಡಬ್ಬ ಅಂಗಡಿ ಹೌದಲ್ವ? 32 ವರ್ಷಗಳ ಹಿಂದೆ ಸ್ಟೇಡಿಯಂ ಮುಂದೆ ಡಬ್ಬ ಅಂಗಡಿಗಳಿತ್ತು. ಅದೇ ಡಬ್ಬ ಅಂಗಡಿ ಇವತ್ತು ಇದ್ದಿದ್ರೆ ಚಿಂತಾಮಣಿ ಬೆಳೀಲಿಕ್ಕೆ ಆಗ್ತಿತ್ತ? ನಮ್ಮ ತಂದೆಯವರು ಆ ಕಾಲದಲ್ಲಿ ಅವರಿಗೆ 300 ರೂಪಾಯಿ ಬಾಡಿಗೆ 30,000 ಅಡ್ವಾನ್ಸ್ ಕೊಡಿ, ನಿಮಗೆ ಅಂಗಡಿ ಕಟ್ಕೊಡ್ತೀವಿ ಅಂತಕ್ಕಂಥ ಯೋಜನೆ ಮಾಡಿ ಕೆಲವರು ಕಟ್ಟಿದ್ರು, ಕೆಲವರು ಕಟ್ಟಲಿಲ್ಲ. 94ರ ಚುನಾವಣೆಯಲ್ಲಿ ಕೆಲವರೆಲ್ಲ ಅವರೆಲ್ಲ ಎತ್ಕಟ್ಟಿದ್ರು, ಇವರೆಲ್ಲ ನಿಮ್ಗೆ ತೊಂದರೆ ಮಾಡಿಬಿಟ್ರು, ನಿಮ್ಮ ಡಬ್ಬ ಅಂಗಡಿ ತೆಗೆದುಬಿಟ್ರು ಅಂತ ವಿರುದ್ಧವಾಗಿ ಓಟ್ ಹಾಕುವಂಥದ್ದು ಮಾಡಿದ್ರು 94ನೇ ಇಸ್ವಿ. ಅದನ್ನ ಮುಂದುವರೆದು 100 ಅಂಗಡಿಗಳೇನಿತ್ತು, ನಾವು ಉಳಿದಂಥ ಅಂಗಡಿಗಳನ್ನ ನಾನು 2008ರಲ್ಲಿ 2.5 ಕೋಟಿ ಮಂಜೂರು ಮಾಡಿಸಿ ನಾವು ಉಳಿದಂಥ ಅಂಗಡಿಗಳನ್ನು ಕಟ್ಟುವಂಥದ್ದು ಮಾಡಿ, ಸ್ಟೇಡಿಯಂಗೆ ಟ್ರ್ಯಾಕ್ ಇರಲಿಲ್ಲ, ನಿಮ್ಗೆ ಗೊತ್ತಿದೆ, ಮಳೆ ಬಂದರೆ ನೀರು ನಿಲ್ತಾ ಇತ್ತು, ಪೆವಿಲಿಯನ್ ಯಾವ ರೀತಿ ಇತ್ತು ನಿಮ್ಗೆ ಗೊತ್ತಿದೆ. ಇವೆಲ್ಲ ನೆನಪು ಮಾಡ್ಕೋಬೇಕು. ಯಾಕಂದರೆ ಕೆಲವ್ರು ಮಾತಾಡೋದು ಶೈಲಿ ಹೇಗಿರುತ್ತೆ ಅಂದರೆ, ನಾವು ಇಲ್ಲಿ ಬರೀ ಅಕ್ರಮ ಆಸ್ತಿ ಮಾಡಿಕೊಂಡೇ ಇಲ್ಲಿ ರಾಜಕಾರಣ ಮಾಡಿದ್ದೀವಿ 70-80 ವರ್ಷದಿಂದ, ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಪಾಪ ಅವ್ರ ಸತ್ಯ ಹರಿಶ್ಚಂದ್ರ ಮೊಮ್ಮಗನ ಥರ ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಅವರ ಅಪ್ಪ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲ ಇಲ್ಲೇ ಚಿಂತಾಮಣಿ ಬೆಳವಣಿಗೆ ಏಳಿಗೆಗೆ ಎಲ್ಲ ರೀತಿ ಪ್ರಯತ್ನ ಪಟ್ಟಂಗೆ ಅವ್ರು ಮಾತಾಡೋಂಥ ಮಾತು ಶೈಲಿ ನಿಮಗೆ ಗೊತ್ತಿದೆ. ಇಲ್ಲಿ ಯಾರಾದರೂ ಡಿಪ್ಲೊಮಾ ಹೋಲ್ಡರ್ಸ್ ಇದ್ರೆ ಯಾವತ್ತಾಗಿ ಅದಕ್ಕೆ ಉತ್ತರ ಕೊಡುವಂಥ ಮಟ್ಟದಲ್ಲಿ ನಮ್ಮವ್ರು ಯಾರು ಉತ್ತರ ಕೊಡ್ತಾ ಇಲ್ಲ. ನಿಂದು ಯಾವ ಊರಪ್ಪ, ನಿನ್ಗೇನು ಗೊತ್ತು ಚಿಂತಾಮಣಿ ಚರಿತ್ರೆ ಅಂತ ವಾಪಸ್ಸು ಈಗ ಗಟ್ಟಿಯಾಗಿ ಬುದ್ಧಿವಂತರು ಹುಡುಗರು ಸಾಮಾಜಿಕ ಜಾಲತಾಣದಲ್ಲಿ ಉಗಿದ್ರೆ ಅವಾಗ ಬಾಯಿ ಮುಚ್ಕೊಳ್ತಾರೆ. ಇವತ್ತಿಗೂ ಬಾಯಿಗೆ ಬೀಗ ಹಾಕೋಕ್ಕೆ ಅವ್ರಿಗೆ ಇನ್ನೂ ಆಗಿಲ್ಲ. ಈ ರೀತಿ ಪರಿಸ್ಥಿತಿಗಳಲ್ಲಿ 10 ವರ್ಷ ನಾನು ಸೋತಿದ್ದಂಥ ಸಂದರ್ಭದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. 2023ರಲ್ಲಿ ಸ್ಟೇಡಿಯಂ ಅಂಗಡಿಗಳ ಬಾಕಿ ಎಷ್ಟಪ್ಪ ಅಂದರೆ 1,75,00,000. ಎಷ್ಟು? 1 ಕೋಟಿ. ಬಾಡಿಗೆ ಎಷ್ಟಪ್ಪ ಪ್ರತಿ ತಿಂಗಳು ಅಂದರೆ ಕೆಲವ್ರಿಗೆ 800, ಕೆಲವರು 1,200, ಕೆಲವರು 1,500. ಎಲ್ಲರೂ ಬೇರೆಯವರಿಗೆ ಸಬ್ಲೀಸ್ ಕೊಟ್ಕೊಂಡಿದ್ದಾರೆ. ಬಹುತೇಕ 8,000, 7,000, 10,000. ಹಂಗಾರೆ ನಿಮ್ಗೆ ಯಾರಿಗೂ ಅಂಗಡಿಗಳು ತೊಗೊಳೋ ಕೆಪಾಸಿಟಿ ಇರಲಿಲ್ವಾ? ಹಂಗಾರೆ ನೀವು ಸಬ್ಲೀಸ್ ಕೊಟ್ಕೊಂಡ್ಬಿಟ್ಟು ಆರಾಮಾಗಿ ಮನೆಯಲ್ಲಿ ಇರ್ಬೋದಲ್ಲ. ತಿಂಗಳಿಗೆ ಆರಾಮಾಗಿ ಬಾಡಿಗೆ ಅವ್ನು ಯಾರಕ್ಕೂ ಕೊಟ್ಬಿಟ್ಟು ಬಾಡಿಗೆ ವಸೂಲಿ ಮಾಡಿರಲಿಲ್ಲ. ನಾವು ಒಳ್ಳೆ ಮಾತಲ್ಲಿ ಹೇಳಿ ಬಾಡಿಗೆ ವಸೂಲಿ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟು 2 ವರ್ಷದಿಂದ. ಕಡೆಗೆ ಈಗ ಒಂದು 5-6 ತಿಂಗಳಿಂದ ಭಾಳ ಕಠಿಣವಾಗಿ ನಿರ್ಧಾರ ಮಾಡಿ ಬೀಗ ಹಾಕ್ಸ್ತಾ ಇದ್ದೀವಿ. ಈಗ ವಸೂಲಿ ಆಗಿ ಇನ್ನೂ 37-38 ಲಕ್ಷ ಬಾಕಿ. ನಾನು ನಿಮ್ಗೆ ಹೇಳ್ತಾ ಇರೋಂಥ ವಿಚಾರ, ನಾನು ಈ ರೀತಿ ಕಠಿಣವಾಗಿ ನಿರ್ಧಾರ ತಗೊಳ್ಳಿದ್ರೆ ವಸೂಲಿ ಆಗ್ತಿತ್ತ? ಯಾರ್ದು ಅದು ದುಡ್ಡು? ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು? IDSMT ಅಂಗಡಿಗಳು ನೀವು ನೋಡಿದ್ರೆ ನಮ್ಮ ತಂದೆಯವರು 92ರಲ್ಲಿ 93ರಲ್ಲಿ ಶುರು ಮಾಡಿಸಿದ್ರು. 2004ರಲ್ಲಿ ಆಜಾದ್ ಚೌಕಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಅದನ್ನ ಬೆಳಕಿಗೆ ತರ್ತೀನಿ, ಅದನ್ನ ಉಪಯೋಗಕ್ಕೆ ತರ್ತೀನಿ ಅಂತ ಹೇಳಿದೆ. ಬಹುಶಃ ನೀವೆಲ್ಲ ಬಸ್ ಸ್ಟ್ಯಾಂಡ್ಗೆ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಗೊತ್ತಿರ್ತದೆ. ನಿಮ್ಮ ನನ್ನ ಹತ್ರ ಫೋಟೋಗಳು ವಿಡಿಯೋಗಳೆಲ್ಲ ಇದೆ. ಹಂದಿಗಳು ನೆಲೆಸ್ತಾ ಇತ್ತಲ್ಲಿ. ಶಟ್ರುಗಳೆಲ್ಲ ಯೂರಿನ್ ಪಾಸ್ ಮಾಡಿ ಶಟ್ರುಗಳೆಲ್ಲ ಕರ್ಗೋಗಿತ್ತು, ಹೌದಾ ಇಲ್ವೋ? ಮೇಲೆ ಸ್ಟೀಲೆಲ್ಲ ಕಟ್ ಮಾಡೋಕ್ಕಿದೆ. ಅದಕ್ಕೆ ಒಂದು ಕಾರ್ಯರೂಪಕ್ಕೆ ತಂದು ಅದನ್ನು ಬಾಡಿಗೆ ಕೊಡುವಂಥದ್ದು ಮಾಡಿ ಅದರಿಂದ ಎಷ್ಟು ಜನಕ್ಕೆ ಬದುಕು ಕಟ್ಕೊಂಡಂಗೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಸರ್ವ ಸದಸ್ಯರ ಸಭೆ ಎಲ್ಲ ಮಾಡಿ ನಾವು ಆ ಜಾಗನ 2,80,00,000ಕ್ಕೆ ಏನು ಒಂದು ಸರ್ಕಾರಿ ಬೆಲೆ ಏನಿದೆ ಅದನ್ನು ಯುವಜನ ಸೇವೆ ಇಲಾಖೆಗೆ ಕೊಡ್ಸೋಕ್ಕೆ ಆದೇಶ ಮಾಡಿಸಿ ಕೊಡೋಕೆ ಹೋದ್ರೆ ಅರ್ಜಿ ಕೊಡಿಸ್ತಾರೆ. ಅದಕ್ಕೆ ಸೊಸೈಟಿನ ಪುನಶ್ಚೇತನ ಮಾಡಬೇಕಿತ್ತು. ಬಹಳ ಕಮ್ಮಿ ರೇಟಿಗೆ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ನಿಮ್ಗೆ ಕೊಟ್ರ? ಸರ್ಕಾರ ಇಲಾಖೆ ಇವತ್ತು ಯುವಜನ ಸೇವಾ ಇಲಾಖೆ ಯಾರಿಗೋಸ್ಕರ? ಈ ಊರಲ್ಲಿ ಇರ್ತಕ್ಕಂಥ ಯುವ ಜನತೆಗೆ ಅದನ್ನ ಅರ್ಜಿ ಕೊಡಿಸ್ತಾರೆ. ಇದು ಇವ್ರ ಉದ್ದೇಶಗಳು. 10 ವರ್ಷ ನೀವಿದ್ರಲ್ಲ, ಯಾಕೆ ಪುನಶ್ಚೇತನ ಮಾಡಲಿಲ್ಲ ಅರ್ಜುನ್? ಏನಪ್ಪ, ಅವರು 1 ರೂಪಾಯಿ ಹಣ ಎಲ್ಲೂ ತರಲಿಲ್ಲ. ಅಂದರೆ ನಾನು ಯಾಕೆ ಇವೆಲ್ಲ ಹೇಳಿದೆ ಅಂತ ಹೇಳ್ತಾ ಇದ್ರು ಅಂದರೆ, IDSMT ಅಂಗಡಿಗಳು ಸುಮಾರು 4-5 ಕೋಟಿ ಬಾಕಿ ಇದೆ. ರೆಕಾರ್ಡ್ಸ್ ಇಲ್ಲ ಅದ್ರದ್ದು. ಈಗ ಇನ್ನೂ 2.5-3 ಕೋಟಿ ಆಗಬೇಕು. ಭಾಳಷ್ಟು ಜನ ನಮಗೆ ಬೇಕಾದವರು ನಮ್ಮ ಅನುಯಾಯಿಗಳದೇ ನಾವು ಅಂಗಡಿಗಳು ಬೀಗ ಹಾಕ್ಸಿದ್ದೀವಿ.
ಈಗ IDSMT ಅಕೌಂಟಲ್ಲಿ ಸುಮಾರು 5.5-6 ಕೋಟಿ ರೂಪಾಯಿ ದುಡ್ಡಿದೆ. ಮುನ್ಸಿಪಾಲ್ಟಿಯಲ್ಲಿ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ಯಾರೋ ಗುರುದತ್ತ ಯಾರು ಗುರು ರಾಘವೇಂದ್ರ ಗುರು ಅಂತ 8,000 ರೂಪಾಯಿ ಬಿಟ್ಟು ಹೋಗಿದ್ರು. ಎಷ್ಟು? 8,000 ರೂಪಾಯಿ ಅಕೌಂಟಲ್ಲಿ ಬಿಟ್ಟು ಹೋಗಿದ್ರು. ಇವತ್ತು 6.5-7 ಕೋಟಿ ರೂಪಾಯಿ ಇವತ್ತು ಮುನ್ಸಿಪಾಲ್ಟಿ ಅಕೌಂಟಲ್ಲಿ ದುಡ್ಡು. ಇಡೀ ಜಿಲ್ಲೆಯಲ್ಲಿ ಯಾವ ಮುನ್ಸಿಪಾಲ್ಟಿಲಿ ಇಷ್ಟು ದುಡ್ಡು? ಈ ಥರ ಹೆಂಗೆ ಬದಲಾವಣೆ ಆಯಿತು? ನಾನು ಯಾಕೆ ಇದೆಲ್ಲ ಹೇಳ್ಕೊಂಡು ಬಂದೆ ಅಂದರೆ, ಇನ್ನು ಹೇಳ್ಕೊಳ್ಳೋದ್ರೆ ಭಾಳಷ್ಟಿದೆ, ಈಗ ಸಮಯ ಜಾಸ್ತಿ ಆಗಿದೆ. ನಾವು ಕೆಲವು ಸಂದರ್ಭದಲ್ಲಿ ಕಠಿಣವಾದಂಥ ತೀರ್ಮಾನ ಮಾಡಬೇಕಾಗುತ್ತೆ. ಈಗ ರಸ್ತೆ, ಬೆಂಗಳೂರು ರಸ್ತೆ ನಾನು ಭಾಳ ದಿನಗಳ ಕನಸೋದು. ನಾನು ಅವಾಗ ಸೋತ್ಬಿಟ್ಟೆ. KSHIP ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೋತ್ಬಿಟ್ಟಿದ್ದಕ್ಕೆ ಅಧಿಕಾರಿಗಳು ಸಹಕಾರ ಕೊಡಲಿಲ್ಲ. ಗೊತ್ತಿದೆ ನಿಮ್ಗೆ ಯಾರು ಸಹಕಾರ ಕೊಡ್ತೀರಾ ಮಾಡ್ತಾಯಿದ್ರು. ಅಂದರೆ ಅಧಿಕಾರಿಗಳನ್ನ ನಾನು ಸೋತಾಗ ಕರ್ಕೊಂಡು ಬಂದರೆ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ, ಇಬ್ಬರು XMLA ಕದ್ರೆ ಹೋಗ್ತೀರಾ ಅಂತ. ನಾನು ಹೇಳಿದೆ ಆಫೀಸರ್ಸ್ಗೆ, ನನಗೂ ದೇವ್ರ ಮುಂದೆ ಅವಕಾಶ ಕೊಡ್ತಾನೆ, ಅವ್ರು ನಾನು ಮಾಡ್ತೀನಿ, ನನ್ನ ಕನಸೇನಿದೆ ಅದು ಮಾಡೇ ಮಾಡ್ತೀನಿ. 8 ಕೋಟಿಯಲ್ಲಿ ಡಲ್ಟ್ ಸ್ಕೀಮಲ್ಲಿ ಶುರು ಮಾಡಿದ್ವಿ. ಈಗ ಸಾಕಾಗಲ್ಲ, ಇನ್ನು ಅಗ್ರ ಆಗ್ತಾ ಇದೆ ಅಂತೇಳಿ. ಯಾಕಂದರೆ ಇದು ಪದೇ ಮಾಡೋಕ್ಕಾಗಲ್ಲ. ಈಗ ಇನ್ನು ನಾನಿವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 7.25 ಕೋಟಿ ಕೊಡ್ತಾಯಿದ್ದೆ. 7,18,18 ಲಕ್ಷ ಕೊಡ್ತಾಯಿದ್ದೆ. ಪೂರ್ತಿ PCR ಕಾಂಪ್ಲೆಕ್ಸ್ವರೆಗೂ ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಅವಕಾಶ ಸಿಗುತ್ತೆ, ಪೂರ್ತಿ ವಿಸ್ತೀರ್ಣ ಮಾಡಿ, ಫುಟ್ಪಾತ್ ಮಾಡಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಲೈಟ್ಸ್ ಹಾಕ್ತೀವಿ, ಹೊಸ ಲೈಟ್ಸ್ ಹಾಕ್ತೀವಿ, ಸೆಂಟ್ರಲ್ ಲೈಟ್ ಹಾಕ್ತೀವಿ, ಸೈಡಲ್ಲಿ ಲೈಟ್ ಹಾಕ್ತೀವಿ, ಗಿಡಗಳು ಉಳಿಸ್ತೀವಿ, ಇವೆಲ್ಲ ಮಾಡ್ತೀವಿ. ಇದೆಲ್ಲ ಯಾವ ಕೆಲಸ ಮಾಡ್ತಾ ಇದ್ದೀವಿ? ಈ ರೀತಿ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಈಗ ಆಸ್ಪತ್ರೆ, ಇನ್ನೊಂದು ಮತ್ತೊಂದು ನಾನು ಹೇಳ್ಕೊಳಕ್ಕೆ ಹೋಗೋಕ್ಕಾಗಲ್ಲ, ಈಗ ಹೇಳೋಕ್ಕೆ ಹೋಗಲ್ಲ. ಈಗ ನಾನು ಇವೆಲ್ಲ ಯೋಚನೆ ಮಾಡಿ ಅಂಬೇಡ್ಕರ್ ಭವನ ಅವರು ಪ್ರಾರಂಭ ಮಾಡಿದ್ರು. 350 ಜನ ಕೂರಕ್ಕೆ ಮಾಡಿ ಕೇವಲ 3-4 ಕೋಟಿಗೆ 3.25 ಕೋಟಿ ಖರ್ಚು ಮಾಡಿದ್ರೆ ಇನ್ನು 75 ಲಕ್ಷ ಬಾಕಿ ಇದೆ. ನೀವು ಬಹುಶಃ ಅದು ಯಾರನ್ನ ಒಳಗೋಗಿ ನೋಡ್ಕೊಂಡು ಬಂದಿದ್ರೇನೋ ಗೊತ್ತಿಲ್ಲ. ನಮ್ಮ ಹತ್ರ ವಿಡಿಯೋ ಇದೆ, ನೆಕ್ಸ್ಟ್ ದಾಖಲೆ ಇದೆ, ಎಲ್ಲ ತೋರಿಸ್ತೀವಿ. ಈಗ ನಾವು 850 ಜನ ಕೂರೋದಕ್ಕೆ ಇವತ್ತು ಬಿಲ್ಡಿಂಗ್ ದೊಡ್ಡದಾಗಿದೆ, ನೋಡಿದ್ದೀರಾ. ಯಾಕಂದರೆ ಕಟ್ಟಿರೋವಂಥ ಸರ್ಕಾರಿ ದುಡ್ಡು ಪೂರ್ತಿ ನಾವು ಹೊಡೆಯೋಕ್ಕಾಗಲ್ಲ. ಇರೋದನ್ನೇ ನಾವು ಯಾವ ರೀತಿ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇದೆ ಅಂಥೇಳಿ ನಾವು ಅದನ್ನು ಸೀಮಿತವಾಗಿ ಹಿಂದೆ ಜಾಗ ಎಲ್ಲ ನಾವು ತಗೊಂಡು ಮಾಡಿ, ಈ ಕಡೆ ತಾಲೂಕು ಆಫೀಸ್ದು ಹಳೆ ಜಾಗ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಸುತ್ತಲೂ ವೆಹಿಕಲ್ ಓಡಾಡಬೇಕು ಅಂಥೇಳಿ ಈಗ 850 ಹಾಸನ 9 ಕೋಟಿ ಹೆಚ್ಚುವರಿ ಕೊಡಿಸಿದೆ. ಅದು ಸಾಕಾಗ್ತಾ ಇಲ್ಲ ಅಂತೇಳಿ ಈಗ ಮೊನ್ನೆ 5.40 ಲಕ್ಷ ಕೊಡಿಸಿದ್ದೀನಿ. ಇನ್ನೂ 50 ಲಕ್ಷ ಒಟ್ಟು 15 ಕೋಟಿ ನಾನೇ ಕೊಡಿಸಿದ್ದೀನಿ. ಈಗಾಗಲೇ ಇಂಟೀರಿಯರ್ಸ್ ಕೆಲಸ ಶುರುವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳು ಒಳಗಡೆ ಪೂರ್ಣ ಆಗಬೇಕು. ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಅದನ್ನು ಎಲ್ಲರಿಗೂ ಲೋಕಾರ್ಪಣೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಇಷ್ಟು 850 ಸೀಟ್ ಮಾಡಿದಾಗ ಇನ್ನು ಎಲ್ಲ ಸಮುದಾಯಗಳು ನಮ್ಮ ಭವನ ಅಂತೇಳಿ ಮಾಡಕ್ಕೆ ಹೋದರೆ, ಈ ಭವನನೇ ಅಂಬೇಡ್ಕರ್ ಭವನ ಕಟ್ಟುವಂಥದ್ದೇ ಬಹುಶಃ ವರ್ಷಕ್ಕೆ ಒಂದು 20 ದಿವಸ 30 ದಿವಸ ಅಥವಾ ಅಮ್ಮ ಅಂದರೆ ಒಂದು 3-4 ತಿಂಗಳು ಉಪಯೋಗ ಬರ್ಬೋದು. ಮಿಕ್ಕಿದ ದಿವಸ ಬೀಗ ಹಾಕಿರ್ತದೆ. ಹೌದಲ್ವ? ಕಾಲೇಜ್ ಕಾರ್ಯಕ್ರಮ, ವೈಯಕ್ತಿಕ ಕಾರ್ಯಕ್ರಮ ಎಷ್ಟೇ ಮಾಡಿ, ಏನೇ ಕಾರ್ಯಕ್ರಮ ಮಾಡಲಿ ಅಷ್ಟೇ. ಆ ಒಂದು ಭವನಕ್ಕೆ ನೀವು ಜನ ಉಪಯೋಗ ಇದ್ದಾಗ ಎಲ್ಲ ಜಾತಿ ಧರ್ಮದವರು ಭವನ ಅಂತ ಕಟ್ಕೊಂಡು ಹೋದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಾನು ಇದನ್ನು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಅಂಥೇಳಿ ಇವತ್ತು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜಾತಿಯವರಿಗೂ ಕೊಡಬೇಕು ಅಂಥೇಳಿ ನಾವು ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ. ನಿಮ್ಗೆ ಗೊತ್ತಿದೆ, ಈಗ ಮಕ್ಕಳು ಏನು ಇಂಜಿನಿಯರಿಂಗ್ ಕಾಲೇಜ್ದು ಆ ಸೈಡು ಏನು ಆ ಕಡೆ ಈಗ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಸೈಡು ಅಲ್ಲಿ ಯಾವುದೋ ಬಾರ್ಗೇನೇನೋ ಇದೆಯಲ್ಲ ಪಕ್ಕದಲ್ಲಿ, ಆ ಕಡೆಗೆ 80 ಅಡಿ ರಸ್ತೆ, 24 ಮೀಟರ್ ರಸ್ತೆ ಮಾಡ್ತೀವಿ. ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ IB ಬರ್ತದೆ, ಹೊಸ ಇನ್ಸ್ಪೆಕ್ಷನ್ ಬಂಗ್ಲಾ, ನಮ್ಮ ಟಿ ವಿ ಬಿಲ್ಡಿಂಗು ಕೆಲಸ ಶುರುವಾಗ್ತಾ ಇದೆ. ಈಗ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಕೆಲಸ ಶುರು ಮಾಡ್ತಾರೆ. ಸುಮಾರು 14 ರೂಮ್ ಬರ್ತದೆ ಅಲ್ಲಿ, 14 ರೂಮ್ ಬರ್ತದೆ, 14 ರೂಮ್ ಬರುತ್ತೆ. ಸೊ 12 ರೂಮ್ ಬರ್ತದೆ. ಅಲ್ಲಿ ಮಾಡ್ತಾ ಇದೀವಿ. ಅದ್ರ ಪಕ್ಕದಲ್ಲೇ ಅದ್ರ ಮುಂದೆನೇ ರೋಡ್ ಹಿಂದೆ ಹೋಗುತ್ತೆ, ಇದ್ರ ಒಳಕ್ಕೆ ಹೋಗುತ್ತೆ. ಇದ್ರ ಒಳಕ್ಕೆ ಹೋದ್ಮೇಲೆ 18 ಮೀಟರ್ ರೋಡ್ ಮಾಡಿದ್ವಿ. ಬಹುತೇಕ ಒಂದು 3-4 ರಸ್ತೆ, ಸಣ್ಣ ರಸ್ತೆಗಳು ಮಾತ್ರ 40 ಅಡಿ ಮಾಡಿದ್ವಿ. ಈಗ ಏನು ನಾನು ತಮಗೆ ಜಾಗ ಗುರುತಿಸಿದ್ದೀವಿ 30 ಗುಂಟೆ, ಇದು ಡಬಲ್ ರೋಡ್ಗೆ ಟಚ್ ಆಗುತ್ತೆ. ಇದು ಡಬಲ್ ರೋಡ್ಗೆ ಟಚ್ ಆಗುವಂಥದ್ದು. ನಿಮ್ಮ ಇದ್ರ ಪಕ್ಕದಲ್ಲಿ ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದೀವಿ, ಅದ್ರ ಪಕ್ಕದಲ್ಲಿ ಒಕ್ಕಲಿಗರು ಇದಕ್ಕೆ ಕೊಟ್ಟಿದ್ದೀವಿ, ಈ ಕಡೆ ಬೇರೆ ಹಾಸ್ಟೆಲ್ ಕೊಟ್ಟಿದ್ದೀವಿ, ಕೆಲವು ಹಾಸ್ಟೆಲ್ಸ್ಗೂ ರಿಸರ್ವ್ ಮಾಡಿಸಿದ್ದೀನಿ, ದೇವರಾಜರ್ಸ್ ಇಲಾಖೆಗೆ ಅಂತ ಅವ್ರಿಗೆ ಕೊಟ್ಟಿದ್ದೀವಿ. ಇದು ನಾವು ನೇರವಾಗಿ ಸಮುದಾಯಕ್ಕೆ ಕೊಡೋಕ್ಕೆ ಬರಲ್ಲ.
ಸಮುದಾಯಕ್ಕೆ ಕೊಡಕ್ಕೆ ಬಂದರೆ ಸರ್ಕಾರಕ್ಕೆ ಹೋಗಬೇಕು ಮತ್ತು ನೀವು ಬೇರೆ ಬೇರೆ ಡಾಕ್ಯುಮೆಂಟ್ ಕೊಡಬೇಕು, ದುಡ್ಡು ಕೊಡಬೇಕು, ಇದೆಲ್ಲ ಬರ್ತದೆ. ಅದಕ್ಕೆ ನಾವೇನು ಮಾಡಿದ್ವಿ, ಏನು ಇವತ್ತು ಹಿಂದುಳಿದ ವರ್ಗಗಳ ಇಲಾಖೆ ಇದೆ, ಇಲಾಖೆ ಹೆಸರಿಗೆ ಇಂಥ ಸಮುದಾಯದವರಿಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ನಾವು ಅದನ್ನು ಆದೇಶದಲ್ಲೇ ಮೆನ್ಷನ್ ಮಾಡಿಸಿದ್ದೀವಿ. ಯಾಕಂದರೆ ಬೇಕಾದ್ರೆ ಕೆಲವರು ಅದೇನೋ ಮೊಸರಲ್ಲಿ ಕಲ್ಲು ಹುಡ್ಕೊಂತವ್ರು ಏನು ಕಿಚನರ್ ಮನ್ಗೆ ಗೌರ್ಮೆಂಟ್ ಪೇರ್ಲ ಒಂದೇ, ಹೌದಲ್ವಾ? ಇವೆಲ್ಲ ಮಾತಾಡ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ನೀವು ಓದ್ಬೋದು. ಆದೇಶ ಪತ್ರ ಇಲ್ಲಿರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲ್ಗುಟ್ಕಳ್ಳಿ ಗ್ರಾಮದ ಸರ್ವೆ ನಂಬರ್ 47ರ ತಾಲೂಕು ಭೂಮಾಪಕರು ಸರ್ವೆ ಸ್ಕೆಚ್ನಲ್ಲಿ ತೋರಿಸಿರುವಂತೆ ಬ್ಲಾಕ್ 15ರಲ್ಲಿ 30 ಗುಂಟೆ ಜಮೀನನ್ನು ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1994 ಕಲಂ 71 ಅಡಿಯಲ್ಲಿ ಬಲಜಿಗ ಸಮುದಾಯದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ರವರಿಗೆ ವರ್ಗಾಯಿಸಿ ಆದೇಶಿಸಿದೆ. ಸರ್ಕಾರಿ ಜಾಗ ಸರ್ಕಾರದ ಹೆಸರಿಗೆ ಇರ್ತದೆ. ಆದರೆ ಸಮುದಾಯದ ಹೆಸರು ಧೋಬಿ ಸಮುದಾಯ 10 ಗುಂಟೆ ಕೊಟ್ಟಿದ್ದೀವಿ, ಕುಂಬಾರ ಸಮುದಾಯ 10 ಗುಂಟೆ ಕೊಟ್ಟಿದ್ದೀವಿ, ಪದ್ಮಸಾಲಿ ಸಮುದಾಯ ಅದೊಂದು ಕಾರ್ನರ್ ಬರ್ತದೆ 11.12 ಗುಂಟೆ, ಅಕ್ಕಸಾಲಿಗ ವಿಶ್ವಕರ್ಮ ಸಮುದಾಯ 10.04 ಕೊಟ್ಟಿದ್ದೀವಿ, ಬಲಜಿಗ ಸಮುದಾಯ 30, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಈಗ ಮಾತಾಡಿದ್ರೆ ಕನ್ನಡ ಭವನ ಇನ್ನೊಂದು ಅಂತಾರೆ, ಅದಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಲ್ಲೂ ಅಷ್ಟೇ ನಾಳೆ ಭವನ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಇದಕ್ಕೆಲ್ಲ ಮತ್ತೆ ಉದಾಹರಣೆ ಇನ್ನೊಂದು ಹೇಳ್ತೀನಿ. ಅವರಿಗೆ 39.08 ಗುಂಟೆ ಕೊಟ್ಟಿದ್ದೀವಿ. ಒಕ್ಕಲಿಗರ ಸಮುದಾಯ 39.08, ಇದು 1 ಎಕರೆಗೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಈ ದೇವರಾಜ ಅರಸು ಅಧ್ಯಯನ ಮತ್ತು ಕಲಿಕಾ ಕೇಂದ್ರ 1 ಎಕರೆ, ಗಾಣಿಗರ ಸಮುದಾಯ 24.04, ಅದು ಕಾರ್ನರ್ ಎಲ್ಲೋ ಸಿಕ್ಕಿದೆ, ಜಾಗ ಎಕ್ಸ್ಟ್ರಾ ಸಿಕ್ಕಿದೆ. ಬೋವಿ ಸಮುದಾಯ 30 ಗುಂಟೆ, ಬಾಬು ಜಗಜೀವನ್ ರಾಮ್ ರವರ ಅಧ್ಯಯನ ಮತ್ತು ಕಲಿಕಾ ಕೇಂದ್ರ 1 ಎಕರೆ, ಗೊಲ್ಲ ಯಾದವ ಸಮುದಾಯ 30 ಗುಂಟೆ, ಮುಸ್ಲಿಂ ಸಮುದಾಯ 1 ಎಕರೆ 9 ಗುಂಟೆ, ಈಡಿಗ ಸಮುದಾಯ 10 ಗುಂಟೆ, ಕ್ರೈಸ್ತ ಸಮುದಾಯ 10. ಈಗ ಆರ್ಯವೈಶ್ಯ ಸಮುದಾಯಕ್ಕೆ 30 ಗುಂಟೆ ಕೊಡಿಸ್ತಾ ಇದ್ದೀವಿ. ಅದು ಯಾವ ಹೆಸರು ಕೊಡಬೇಕು ಅನ್ನೋ ಸ್ವಲ್ಪ ಗೊಂದಲ ಇತ್ತು, ಅದೀಗ ಇವತ್ತು ನಾಳೆ ಕ್ಲಿಯರ್ ಆಗುತ್ತೆ. ಆಮೇಲೆ ಬ್ರಾಹ್ಮಣ ಸಮುದಾಯಕ್ಕೆ 20 ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಿಂದ ಇವತ್ತು ಜನ ತಿಳುವಳಿಕೆ ಬುದ್ಧಿವಂತರಿದ್ದಾರೆ. ಇವತ್ತು ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ, ಯಾವ ಕೆಲಸಗಳು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಅದು ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತಕ್ಕಂಥದ್ದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಪಾಪ ಅವರು ಏನೋ ಅವರೇ ಬುದ್ಧಿವಂತರು, ಇದೆಲ್ಲ ದಡ್ರು ಅಂತಕ್ಕಂಥ ಭಾವನೆಯಲ್ಲಿ ಚಿಂತಾಮಣಿ ರಾಜಕಾರಣ ಯಾವಾಗಲೂ ನಾವು ಹಿಂಗೆ ಮಾಡ್ಬೋದು, ಹಿಂಗೆ ಯಾಮಾರಿಸ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಆಗ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಬದ್ಧತೆ ಮತ್ತು ನಮ್ಮ ಪ್ರಾಮಾಣಿಕತೆ ಬಹುಶಃ ತಾವು ಗಮನಿಸ್ತೀರಾ ಅಂತಕ್ಕಂಥದ್ದು ನನ್ನ ವಿಶ್ವಾಸ. ಅದರಿಂದ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತಮಗೆಲ್ಲರಿಗೂ ಮತ್ತೆ ನನ್ನ ಹೃದಯಪೂರ್ವಕವಾದಂಥ